ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಪವಿತ್ರವಾದಂಥ ರಂಜಾನ್ ಹಬ್ಬದ ಈ ತಿಂಗಳು ರೋಜಾ ನಡೀತಾ ಇದೆ. ನಮ್ಮ ಮಾವನೂರು JDS ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಜೊತೆಲಿ ನಮ್ಮ ಮಾಜಿ ನಾಯಕರು, ಶಾಸಕರು ರಾಜ ವೆಂಕಟಪ್ಪ ನಾಯಕರು ಮತ್ತು ಎಲ್ಲ ಪಕ್ಷದ ಪ್ರಮುಖರು ಸಮ್ಮುಖದಲ್ಲಿ ಏನಿವತ್ತು ಪವಿತ್ರವಾದಂಥ ರಂಜಾನ್ ಹಬ್ಬದ ತಿಂಗಳು ಈ ಕಾರ್ಯಕ್ರಮಗಳಂದರೆ ರೋಜಾ ಬೆಳಿಗ್ಗೆಯಿಂದ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಕೂಡ ಏನಿವತ್ತು ರೋಜಾವನ್ನು ಬಿಡಿಸುವಂಥ ಕಾರ್ಯಕ್ರಮ, ಅವ್ರ ರೋಜಾದವರಿಗೆ ಅವ್ರ ಊಟ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಮಾವನೂರಾದಂಥ ನಮ್ಮ ತಾಯಿ ಮಾವನೂರು ಅವ್ರ ಮುಂಚೆಯಿಂದ ಕೂಡ ಜಾತ್ಯತೀತವಾದಂಥ ಒಬ್ಬ ನಾಯಕನಾಗಿ ಈ ಭಾಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ರಾಜ ವೆಂಕಟಪ್ಪ ನಾಯಕರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೇಬೇಕು ಅನ್ನೋ ಕಾರಣದಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಬಹುಶಃ ಕುರಾನ್ ಅನ್ನಂಥ ಗ್ರಂಥ ಇವರು ಪೈಗಂಬರವರು ಅವತ್ತಿನ ದಿನಗಳಲ್ಲಿ ಇವತ್ತು ಪವಿತ್ರವಾದಂಥ ಕುರಾನನ್ನು ಮೊದಲನೇ ಬಾರಿ ಓದಿದಂಥ ದಿನ ಆಗಿರೋ ಕಾರಣ ಹಂಗಾಗಿ ವಿಶೇಷವಾಗಿ ರೋಜ್ದಾರೆಲ್ಲರೂ ಕೂಡ ಅವ್ರು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಒಳ್ಳೆ ಗುಣಗಳು ಬೆಳೆಸ್ಕೋಬೇಕು, ಧರ್ಮದ ವಿಚಾರದಲ್ಲಿ, ಗ್ರಂಥದ ವಿಚಾರದಲ್ಲಿ ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ರೋಜ್ದಾರರಿಗೆ ನಮ್ಮ ಮಾವನೂರು ಇವತ್ತು ಊಟ ಅನ್ನೋಗಳು ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ರಂಜಾನ್ ಅಂಗವಾಗಿ ಇವತ್ತು ಏನು JDS ಪಕ್ಷದಲ್ಲಿ ಉಪವಾಸಿದ್ದವ್ರನ್ನ ಇಫ್ತಿಯಾರಿ ಅಂತ ಕೆಲಸವನ್ನು ನಾಯಕರು ಮಾಡಿದ್ದಾರೆ. ಶ್ರೀರಾಮುಲು ಸರ್ ಹೇಳಿದಂಗ ಮೊದಲಿದ್ದಲೂ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟು ಮೇಲ್ನಡೆ ತಾಯಿ ನಾಯಕರು ಈ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು. ಮತ್ತು ನಾವೆಲ್ಲ ಮನುಷ್ಯರು, ಮಾನವೀಯ ಮೌಲ್ಯಗಳು ಇರ್ತವೆ, ಪ್ರೀತಿ, ವಿಶ್ವಾಸ, ಸ್ನೇಹ. ಮನುಷ್ಯರ ನಡುವೆ ಪ್ರೀತಿ ಏರ್ಪಡಬೇಕು, ವಿಶ್ವಾಸ ಏರ್ಪಡಬೇಕು, ಸ್ನೇಹ ಇರಬೇಕು. ಆಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಂಥವ್ರು. ಆ ನಿಟ್ಟಿನಲ್ಲಿ ಇವತ್ತು ತಾಯಿ ನಾಯಕರು ಕರೆದರಂದ್ರೆ ಶ್ರೀರಾಮುಲು ಅವ್ರ ಏನು ಕೆಲಸ ಕಾರ್ಯಗಳಿದ್ರು ಸಹ ಬಿಟ್ಟು ಈ ಒಂದು ಮುಸಲ್ಮಾನ್ ಜನಾಂಗದ ಒಳ್ಳೆ ಕಾರ್ಯಕ್ರಮದಲ್ಲಿ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ನಾನು ಸಹ ಅಷ್ಟೇ ಮಾನವಿಯಿಂದ ನಮ್ಮ ಅಧ್ಯಕ್ಷರು JDS ಅಧ್ಯಕ್ಷರು ಹೇಳಿದ್ಮೇಲೆ ನಾನು ಸಹ ಮಾನವಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಸಲ್ಮಾನ್ ಬಂಧುಗಳು ಇವತ್ತು ಒಂದು ತಿಂಗಳ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ನಾಡಿನ ಒಳಿತಿಗಾಗಿ. ಇವತ್ತು ಅವರು ಸಹ ಇವತ್ತೇನಪ್ಪ ಅಂದ್ರೆ ದ್ವೇಷ, ಅಸೂಯೆ ಎಲ್ಲ ಬಿಟ್ಟು ಬಡತನ ಇವತ್ತು ಆ ಭಗವಂತ ಮೊಹಮ್ಮದ್ ಪೈಗಂಬರ್ ಇವರ ಪ್ರಾರ್ಥನೆಯನ್ನ ಮೆಚ್ಚಿ ಇವತ್ತು ಬಡತನ ನಿವಾರಣೆ ಮಾಡ್ಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳ್ಕೊಂಡು ನನ್ನನ್ನು ಕರೆಸಿ ಗೌರವಿಸಲಿಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳು ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ಕೊಂಡು ಇವತ್ತೇನು ವಿಶೇಷವಾಗಿ ನನ್ನ ಮುಸ್ಲಿಮ್ಸ್ ಬಾಂಧವರಿಗೆ ನಮ್ಮ ಜಿಲ್ಲಾ JDS ಕಚೇರಿಯಲ್ಲಿ ಇಫ್ತಾರ ಊಟದ ವ್ಯವಸ್ಥೆಯನ್ನು ಮೊಟ್ಟ ಮೊದಲನೇದಾಗಿ ಕಚೇರಿಯಲ್ಲಿ ನನಗೆ ತಿಳಿದಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಪಾರ್ಟಿ ಕಚೇರಿಯಲ್ಲಿ ಮಾಡಿಲ್ಲ ಅಂತ ಅನ್ನಿಸುತ್ತೆ. ಮೊಟ್ಟ ಮೊದಲನೇದಾಗಿ ಜಿಲ್ಲೆಯಲ್ಲಿ ನಾನು ಮತ್ತು ಎಲ್ಲ ನನ್ನ ಸ್ನೇಹಿತರಾದ ಮುಸ್ಲಿಮ್ಸ್ ಬಾಂಧವರಿಗೆ ಉಪವಾಸ ಬಿಡಿಸುವ ಮುಖಾಂತರ ಊಟದ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಇವತ್ತಿನ ದಿನನೇ ಮಳೆ ಬಂದಿದೆ. ವಿಶೇಷವಾಗಿ ಇವತ್ತಿನ ದಿನನೇ ಆದ ಕಾರಣ ಮುಂದಿನ ದಿನದಲ್ಲಿ ನಮ್ಮ ಬಳ್ಳಾರಿಯ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲ 30 ಜನ ಏನು ಉಪವಾಸ ಸತ್ಯಾಗ್ರಹ ಉಪವಾಸ ಮಾಡ್ತಾ ಇದ್ದಾರಲ್ಲ, ದೇವರವ್ರಿಗೆ ಒಳ್ಳೇದು ಮಾಡಲಿ. ಮತ್ತೆ ಮುಂದಿನ ದಿನದಲ್ಲಿ ನಮ್ಮ ಶ್ರೀರಾಮನವರು ಮತ್ತು ನಮ್ಮ ರಾಜ ವೆಂಕಟಪ್ಪ ನಾಯಕರು ಪ್ರಭಾವ ಮುಖಂಡರು ಮುಂದೆ ಮಂತ್ರಿಗಳಾಗಿ ಈ ಜನರ ಆಶೀರ್ವಾದವನ್ನು ಪಡೆದು ಜನರ ಒಂದು ಕಷ್ಟ ಸುಖಗಳನ್ನು ಅಳಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.